ಇವತ್ತಿನ ದಿನ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ರೆಸಿಪಿನ ತೊಗೊಂಡು ಬಂದೀನಿ ನೋಡ್ರಿ. ಸೊ ಅದೇನಪ್ಪ ಅಂತಂದ್ರೆ ಗೋಧಿ ಹಿಟ್ಟು ಹಾಗೆ ಬೆಲ್ಲನ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಬ್ರೌನಿನ ಯಾವ ರೀತಿ ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡಕತ್ತೀನಿ. ಸೊ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರ್ರಿ ನಾವು ನೋಡ್ಕೊಂಡು ಬರೋಣ ಅಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಬೌಲ್ಗೆ ನಾನು ಒಂದು 2ರಿಂದ 3 ಚಮಚದಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಸೊ ಬೆಣ್ಣೆ ಬದಲೇದಾಗಿ ನೀವು ತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಚಾಕ್ಲೇಟ್ನ ಹಾಕ್ಕೊಳ್ಳಾಕತ್ತೀನಿ. ಸೊ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದು ಒಂದು 2 ಚಮಚದಷ್ಟು ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪನೂ ಚಾಕ್ಲೇಟು ಮತ್ತು ಬೆಣ್ಣೆ ಏನಿರುತ್ತಲ್ರಿ, ಸೊ ಎಲ್ಲನೂ ಪ್ರತಿಯೊಂದೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ರಿ. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚಾಕ್ಲೇಟ್ ಬ್ರೌನಿ ಕೂಡ. ಸೊ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಹಾಗೆ ಚಾಕ್ಲೇಟ್ ಅಂದರೆ ದೊಡ್ಡವರಿಂದ ಹಿಡಿದು ಸಣ್ಣವ್ರವರೆಗೂ ಇಷ್ಟ ಆಗುತ್ತೆ ನೋಡ್ರಿ. ಸೊ ಇದನ್ನು ಮನೆ ಒಳಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಸೊ ಇವಾಗ ಇದಕ್ಕೆ ನಾನು ಸ್ವೀಟಿಗೆ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಚಮಚದಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಬೆಲ್ಲ ಹಾಕಿದಂಥ ಅದು ಗೊತ್ತಾಗಂಗಿಲ್ಲ, ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲು, 1 ಕಪ್ನಷ್ಟು ಗೋಧಿ ಹಿಟ್ಟು, ಒಂದು 3ರಿಂದ 4 ಚಮಚದಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಸೊ ಅದಕ್ಕಿಂತ ಮುಂಚೆಗೆ ನಾನು 1 ಚಮಚದಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಸೊ ಚೆನ್ನಾಗಿ ಇದನ್ನು ನಾವು ಬೀಟ್ ಮಾಡಬೇಕಾಗತ್ತೆ. ಸ್ವಲ್ಪನೂ ಗಂಟು ಇರಬಾರ್ದು ನೋಡ್ರಿ. ಆ ರೀತಿ ಸ್ವಲ್ಪ ಚಂದಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಒಂದು ಹದಕ್ಕೆ ತೊಗೊಂಡು ಬರ್ತೀನಂತ ಅಂದರೆ ಒಂದೂವರೆ ಕಪ್ನಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ಟೋಟಲಿ. ಸೊ ಇವಾಗ ನೋಡಕತ್ತಿರಲ್ಲ, ಈ ರೀತಿ ಗಂಟು ಇಲ್ಲಂಗೆ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಂಡ್ವಿ ಅಂತ ಅಂದರೆ ಸೊ ಫೈನಲಿ ಇವಾಗ ಇದು ರೆಡಿ ಆಗೈತೆ ಬ್ಯಾಟ್ರ್. ಸೊ ನೋಡಿದ್ರಲ್ಲ, ಈ ರೀತಿ ಗಂಟು ಇಲ್ಲಂಗೆ ಸಾಫ್ಟಾಗಿ ಹಿಟ್ಟನ್ನು ಹಿಂಗೆ ಕ್ರೀಮಿ ಥರ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಸೊ ಇವಾಗ ನಾನು ಒಂದು ಕೇಕ್ ಪ್ಯಾನ್ ಮಾಡೋದನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಗ್ರೀಸ್ ಮಾಡಿಕೊಂಡು ಇವಾಗ ಅದೇನು ಮಿಕ್ಸ್ಚರ್ ಮಾಡಿಟ್ಟಿದ್ದೀನಿ ನೋಡ್ರಿ ಹಿಟ್ಟನ್ನು, ಸೊ ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬಾಳ್ಗಿ ಒಳಗನ್ನ ಹೆಂಗೆ ಮಾಡಬೇಕು ಬ್ರೌನಿ ಕೇಕನ್ನು ಅಂತ ತೋರಿಸ್ತೀನಂತ. ಸೊ ಒಂದು ಬಾಳ್ಗಿಯಲ್ಲಿ ನಾನು ಉಪ್ಪನ್ನು ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ನ ಇಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಬ್ಯಾಟ್ರನ್ನ, ಸೊ ಅದರೊಳಗಡೆ ಇಟ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು 10ರಿಂದ 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ವಿ ಅಂತಂದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ, ಅದು ಉಬ್ಬಿ ಬರುತ್ತೆ. ನಿಮ್ಗೆ ಕೇಕ್ ಅದು ಆಗೈತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಒಂದು ಟೂತ್ ಪಿಕ್ಸ್ನ ತೊಗೊಂಡ್ಬಿಟ್ಟು ಅದ್ರ ಮಧ್ಯೆ ನೀವು ಹಿಂಗೆ ತುರುಪಿ ನೋಡ್ಬೇಕ್ರಿ, ಸ್ವಲ್ಪ ಪ್ರೆಸ್ ಮಾಡಿ ನೋಡಬೇಕು. ಸೊ ಅದಕ್ಕೇನು ಅಂಟ್ಕೊಂಡಂಗಿಲ್ಲ ಅಂತಂದ್ರೆ ಇವಾಗ ಇದು ರೆಡಿ ಆಗೈತಿ ಅಂತ ಅರ್ಥ. ಸೊ ಇವಾಗ ಇದನ್ನು ಕಡೆಗೆ ನಾನು ತಕ್ಕೊಂಡು ಸ್ವಲ್ಪ ತಣ್ಣಗಾಕ ಬಿಡ್ತೀನಂತ. ಸೊ ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಚಾಕ್ಲೇಟ್ನ ಹಾಕ್ಕೊಳ್ಳಾಕತ್ತೀನಿ. ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಕೂಡ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡ್ರಿ. ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಸ್ವಲ್ಪ ಮೇಲ್ಗಡೆ ನಾನು ಪೂರ್ತಿ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡ್ಬಿಟ್ಟು ಮೇಲೆ ರೋಸ್ಟೆಡ್ ಬಾದಾಮಿನ ಹಾಕ್ಕೊಳ್ಳಾಕತ್ತೀನಿ. ಸೊ ಇದು ನಿಮ್ಗೆ ಆಪ್ಷನಲ್ಲು, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು ನೋಡ್ರಿ. ಸೊ ಹಾಗೆ ತಿನ್ಬೋದು ಕೂಡ. ಸೊ ಇನ್ನೂ ಸ್ವಲ್ಪ ನೋಡೋಕೆ ಚೆನ್ನಾಗಿ ಅನಿಸುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸೊ ನೋಡಿದ್ರಲ್ಲ, ಇವಾಗ ಚಾಕ್ಲೇಟ್ ಬ್ರೌನಿ ರೆಡಿ ಆಗೈತಿ. ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೋತೀನಂತ. ಸೊ ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ನಾನು ಇವತ್ತಿನ ದಿನ ಸಾಫ್ಟ್ ಆದಂಥ ಫ್ಲಫಿ ಆದಂಥ ಚಾಕ್ಲೇಟ್ ಬ್ರೌನಿನ ಮಾಡಿ ತೋರಿಸಿನಂತ. ಸೊ ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಮಾತ್ರ ನೀವು ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದು ಮಾತ್ರ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ರಿ. ಅಂದರೆ ಸಕ್ಕರೆ ಹಾಕಿದಂಗೆ ಥರನ ಫೀಲ್ ಬರುತ್ತೆ. ಬೆಲ್ಲದ ಟೇಸ್ಟ್ ಏನು ಡಿಫ್ರೆನ್ಸ್ ಏನು ಗೊತ್ತಾಗಂಗಿಲ್ಲ. ಹಾಗೆ ಕೂಡ ಮೈದಾ ಬದಲಿ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೆಲ್ಲ, ಸೊ ಅದು ಕೂಡ ಅಂದರೆ ನಿಮಗೂ ಕೂಡ ಮಕ್ಕಳಿಗೇನೋ ಹೆಲ್ದಿಯಾಗಿ ಮಾಡಿಕೊಟ್ರೆ ನಿಮಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ ನೋಡ್ರಿ. ಸೊ ಹಂಗೆ ಮಿಸ್ ಮಾಡಿದೆ, ಇದನ್ನು ಮನ್ಯಾಗ ಮಾಡಿರಿ. ಸೊ ನೋಡಿದ್ರಲ್ಲ, ಎಷ್ಟು ಸಾಫ್ಟಾಗಿ ಬಂದೈತಿ. ಹಾಗೆ ಕೂಡ ಬಾಯಲ್ಲಿಟ್ಟರೆ ಕರಗತ್ತೆ ಚಾಕ್ಲೇಟ್ ಬ್ರೌನಿ. ಸೊ ಸಖತ್ತಾಗಿ ಬಂದಿತ್ತು. ನನಗೂ ನನ್ನ ಮಕ್ಕಳಿಗಂತೂ ಎಲ್ರಿಗೂ ಮನೆಯವ್ರಿಗೆಲ್ಲರೂ ಇಷ್ಟಪಟ್ಟು ತಿಂದ್ರು ನೋಡ್ರಿ. ಸೊ ತೋರಿಸ್ತೀನಿ ನೋಡ್ರಿ, ಎಷ್ಟು ಸಾಫ್ಟಾಗಿ ಬಂದಿತ್ತು. ಹಾಗೆ ಕೂಡ ತುಂಬ ಚೆನ್ನಾಗಿ ಅನ್ಸಕತ್ತೈತಿ. ನೋಡೋಕ್ಕೂ ಸೇಮ್ ಹೊರಗಡೆ ಬೇಕ್ರಿ ಸ್ಟೈಲಲ್ಲೇ ಬಂದೈತಿ ಬ್ರೌನಿ. ಸಿಂಪಲ್ಲಾಗಿ ನಿಮ್ಗೆ ಬಾಳ್ಗಿ ಒಳಗನ್ನ ಪಾತ್ರೆ ಒಳಗನ್ನ ಹೆಂಗೆ ಮಾಡ್ಕೋದಂತ ನಿಮ್ಗೆ ತೋರಿಸ್ಕೊಟ್ಟಿನಂತ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಮನ್ಯಾಗ ಟ್ರೈ ಮಾಡಿರಿ ಚಾಕ್ಲೇಟ್ ಬ್ರೌನಿನ. ಹಂಗೆ ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಒಮ್ಮೆ ಆದರೂ ಟ್ರೈ ಮಾಡಿರಿ.